52 ಎಕರೆ 3 ಗುಂಟೆ ಒಟ್ಟು 230 ಎಕರೆಗಳು ಒಟ್ಟಾರೆ ಪ್ರದೇಶಕ್ಕೆ ನಕ್ಷೆ ಅನುಮೋದನೆಗೊಂಡಿರುತ್ತೆ. ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ 252 ಎಕರೆಗಳನ್ನ ನಾವು ಕ್ರಯ ಮಾಡಿರ್ತೀವಿ. ಅದರಲ್ಲಿ ಹೊಂದ್ಕೊಂಡಿಲ್ಲದಂತ ಒಂದು 22 ಎಕರೆಯನ್ನು ಹೊರತುಪಡಿಸಿ ಇನ್ನು 230 ಎಕರೆಗಳು ಅನ್ಯಕ್ರಾಂತವಾದ ಭೂಪಯೋಗ ಬದಲಾವಣೆಯಾದಂಥ ಪ್ರದೇಶಕ್ಕೆ ನಕ್ಷೆ ಪ್ರಾಧಿಕಾರದಲ್ಲಿ 2013ರಲ್ಲಿ ಅಂಗೀಕಾರ ಆಗಿದೆ. ಅದು 4 ಸಬ್ಜೆಕ್ಟ್ಗಳಲ್ಲಿ ಅಂಗೀಕಾರ ಆಗಿದೆ ಅನ್ನೋದು ಕೂಡ. ಬಡಾವಣೆಯನ್ನ ನಕ್ಷೆ ಅನುಮೋದನೆಗೊಂಡಂತೆ ನಾವು ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ನಮ್ಮ ಮೇಲೆ ನಾವು ಏನು ಬಡಾವಣೆ ರಚನೆ ಮಾಡಿ ಕೊಟ್ಟಿದ್ವೋ ಆಮೇಲೆ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ORR ನಮ್ಮ ಮೇಲೆ ನಮ್ಮ ಬಡಾವಣೆಯ ಮೇಲೆ ಹಾದು ಹೋಗುವಂತ ಜಸ್ಟ್ ಟೆಂಪರರಿ 2013ರಲ್ಲಾಗಲಿ 2015ರಲ್ಲಾಗಿ ORR ಕನ್ಫರ್ಮ್ ಆಗಿರಲಿಲ್ಲ. ಕನ್ಫರ್ಮ್ ಆದದ್ದು ಹೊಸ CDP 2014 ಬಂದಾಗ 2013ರಲ್ಲಿ ಅದು ತಾತ್ಕಾಲಿಕವಾಗಿ ಗುರುತೇನು ಮಾಡಿದ್ರು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಅದು ನಮ್ಮ ಮೇಲೆ 13 ಎಕರೆ 27 ಗುಂಟೆ ಹಾದೋಗಿತ್ತು. ನಾನೊಬ್ಬ ಬೇರೆ ರೀತಿ ಯೋಚನೆ ಮಾಡೋದಾಗಿದ್ರೆ ಆ 13 ಎಕರೆ 27 ಗುಂಟೆ ಸಂಬಂಧಪಟ್ಟ ಸರ್ವೆ ನಂಬರ್ಗಳನ್ನ ಈ ಪ್ಲಾನ್ ಇಂದ ಹೊರಗಿಟ್ಟು ಮಿಕ್ಕದಕ್ಕೆ ಪ್ಲಾನ್ ತಗೊಳ್ಳೋಷ್ಟು ನನಗೆ ಕೌಶಲ್ಯನೂ ಇತ್ತು, ಬುದ್ಧಿವಂತಿಕೆನೂ ಇತ್ತು. ಆದ್ರೆ ಒಬ್ಬ ಮೈಸೂರಿಗ ನಾನು ಮೈಸೂರಿನ ಅಭಿವೃದ್ಧಿಯಲ್ಲಿ ನನ್ನ ಪಾತ್ರ ಇರಬೇಕು ಅಂತ ಸದಾಕಾಲ ನಂಬಿಕೆ ಇಟ್ಟವನು, ಸದಾಕಾಲ ಆ ಬೆಳವಣಿಗೆಗೆ ಪೂರಕವಾಗಿ ನಾನಿರಬೇಕು ಅನ್ನೊಂದು ಚಿಂತೆ ಇಟ್ಟು ಆ 13 ಎಕರೆ 27 ಗುಂಟೆನ ಈ ಪ್ರಾಧಿಕಾರದ ORRಗೆ ಸೇರುವಂತ ಜಾಗವನ್ನು ಸೇರಿ ನಕ್ಷೆಯನ್ನ ಅನುಮೋದಿಸಿಕೊಂಡ್ವಿ. ಆ ಸನ್ನಿವೇಶದಲ್ಲಿ ಕಾನೂನು ಇದ್ದದ್ದು ಏನಂದ್ರೆ 2013ರಲ್ಲಿ 55% ಗರಿಷ್ಠ 55% ವಸತಿಗೆ ಪ್ರಾವಿಷನ್ ಮಾಡಬೇಕು. ತದನಂತರ 15% ಪಾರ್ಕ್ ಮಾಡಬೇಕು. ಉಳಿಕೆ ಜಾಗ ಬಂದರೆ CA ಕೊಡಬೇಕು ಅಂತಿತ್ತು. ಆದರೆ ಪ್ರಾಧಿಕಾರ 12ನೇ ಇಸ್ವಿಲಿ ತಾನೇ ಒಂದು ಸರ್ವೆ ಮಾಡಿಕೊಂಡು ಗೌರ್ಮೆಂಟ್ ಆರ್ಡರ್ಗೆ ಹೊರತಾಗಿ 5% ಎಕ್ಸೆಸ್ CAನ ಇಡಬೇಕು ಅನ್ನುವಂಥ ನಿಲುವನ್ನ ತಗೊಂಡಿದ್ರು. ನಾನು 13ರಲ್ಲಿ ಈ ಪ್ಲಾನ್ ಅನ್ನ ನಾವು ಕೂರಿಸಿ 14ನೇ ಇಸ್ವಿ ಚೆಕ್ ಮಾಡಿದಾಗ ನಮಗೆ 45% ಇಲ್ಲಿಗೆ ಬರ ಶುರುವಾಗಿತ್ತು. ನಮ್ಮ ಸದಸ್ಯರಿಗೆ ನಾವು 50-52% ಬರುತ್ತೆ ಅಂತ ಹಣವನ್ನು ಕಟ್ಸ್ಕೊಂಡಿರ್ತೀವಿ. ಅಷ್ಟು ಸಂಖ್ಯೆ ಸದಸ್ಯರಿಗೆ ನಿವೇಶನ ಕೊಡಬೇಕಾದ ಜವಾಬ್ದಾರಿ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಮೇಲಿತ್ತು. ಆವಾಗ ನಾವು 2015ರಲ್ಲಿ ಪ್ರಾಧಿಕಾರವನ್ನು ಅಪ್ರೋಚ್ ಮಾಡಿದ್ವಿ. ನಾವು ಮತ್ತೆ ಇದನ್ನಿಟ್ಟು ನೀವು ಕಾನೂನಿಗಿಂತ ಆಚೆಗೆ ಸರ್ಕಾರ ಮಾಡಿರುವ ಕಾನೂನಿಗಿಂತ ಆಚೆಗೆ 5% CAನ ಎಕ್ಸೆಸ್ ಏನು ಇಟ್ಕೋತಾ ಇದ್ದೀರೋ ಇದು ಬಹು ಉಪಯೋಗಿ ಸಾರ್ವಜನಿಕ ಉಪಯೋಗಿ ರಸ್ತೆ ಆಗಿರೋದ್ರಿಂದ ಆ ರಸ್ತೆಗೆ ನಮಗೆ ಪರಿಹಾರ